ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಯಾವ್ದ್ರ ಬಗ್ಗೆ ಅಂದರೆ ಬಿಗ್ ಬಾಸ್ ಸೀಸನ್ 12ನ ಟಿಕೆಟ್ ಫಿನಾಲೆ ಯಾವಾಗ ನಡೆಯುತ್ತೆ, ಯಾವ ಥರ ಟಾಸ್ಕ್ಗಳಿರುತ್ತೆ, ನನ್ನ ಪ್ರಕಾರ ಯಾರು ಗೆಲ್ಬೋದು ಇವಾಗ ಟಿಕೆಟ್ ಟು ಫಿನಾಲೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೇನು ಈ ಸೀಸನ್ನ ಫಿನಾಲೆ ಅದೇನು ಹತ್ರ ಬರ್ತೈತೆ. ಜಾನ್ವರಿ 17 ಇಲ್ಲ 18ನೇ ತಾರೀಕಿನಲ್ಲಿ ಫಿನಾಲೆ ಆಗ್ಬೋದು. ಈಗಷ್ಟೇ ಫ್ಯಾಮಿಲಿ ವೀಕ್ ಮುಕ್ತಾಯ ಆಗಿದೆ, ಈಗಷ್ಟೇ ಡಬಲ್ ಎಲಿಮಿನೇಷನ್ ಕೂಡ ಮುಕ್ತಾಯ ಆಗಿದೆ. ಇನ್ನೇನಂದರೆ ಟಿಕೆಟ್ ಟು ಫಿನಾಲೆ ಯಾವಾಗ ನಡೆಯುತ್ತೆ ಅಂದರೆ ಇದೇ ಸೋಮವಾರದಿಂದ, ಅಂದರೆ ನಾಳೆಯಿಂದ ಟಿಕೆಟ್ ಟು ಫಿನಾಲೆ ನಡೆಯುತ್ತೆ. ಟಾಸ್ಕ್ಗಳು ಎಲ್ಲವರೆಗೂ ನಡೆಯುತ್ತೆ ಅಂದರೆ ಶುಕ್ರವಾರವರೆಗೂ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳು ನಡೆಯುತ್ತೆ. ಟಿಕೆಟ್ ಟು ಫಿನಾಲೆ ಟಾಸ್ಕ್ ಅಂದರೆ ಇಂಡಿವಿಜುವಲ್ ಟಾಸ್ಕ್ಗಳಿರುತ್ತೆ. ಯಾರು ಜಾಸ್ತಿ ಪಾಯಿಂಟ್ಸ್ನ ಗೆಲ್ತಾರೋ ಅವ್ರಿಗೆ ಟಿಕೆಟ್ ಟು ಫಿನಾಲೆ ಅಂತ. ಯಾರು ಟಿಕೆಟ್ ಟು ಫಿನಾಲೆ ಗೆಲ್ತಾರೋ ಅವ್ರು ಡೈರೆಕ್ಟ್ ಫಿನಾಲೆ ವೀಕಿಗೆ ಎಂಟ್ರಿ ಕೊಡ್ತಾರೆ. ಅಂದರೆ ಈ ವಾರ ನಾಮಿನೇಷನ್ ಇರ್ತಾರೆ, ನೆಕ್ಸ್ಟ್ ವಾರ ನಾಮಿನೇಷನ್ ಇರೋಲ್ಲ. ಅಂದರೆ ಅಡ್ವಾಂಟೇಜ್ ಏನಂದರೆ ಲಾಸ್ಟ್ ವಾರದ ನಾಮಿನೇಷನ್ ಇರಲ್ಲ, ಡೈರೆಕ್ಟ್ ಫಿನಾಲೆ ವೀಕಿಗೆ ಹೋಗ್ತಾರೆ. ಫಿನಾಲೆ ವೀಕ್ನಲ್ಲಿ ಮಿಡ್ ವೀಕ್ ಎವಿಕ್ಷನ್ ಇರುತ್ತೆ, ಅದ್ರಲ್ಲಿ ಬಚಾದರೆ ಡೈರೆಕ್ಟು ಟಾಪ್ 5 ಇಲ್ಲ ಟಾಪ್ 6ನಲ್ಲಿ ಅವ್ರ ಸ್ಥಾನನ ಪಕ್ಕ ಮಾಡ್ಕೊತಾರೆ. ಈಗಷ್ಟೇ ಸಿಕ್ಕಾಪಟ್ಟೆ ನಾಮಿನೇಷನ್ ಆಗೋಗಿದೆ. ಸೂರಜ್ ಆದರು ಈ ವಾರ, ಮತ್ತು ಮಾಡೋರು ಹೋದರು. ಸೂರಜ್ ಅವರು ಟಾಸ್ಕ್ ಆಡ್ತಾಯಿದ್ರು ಚೆನ್ನಾಗಿ, ಅವರಿಂದ ಸ್ವಲ್ಪ ಬಚಾವಾಗಿದೆ ಮನೆ ಅಂತ ಹೇಳ್ಬೋದು. ಟಿಕೆಟ್ ಟು ಫಿನಾಲೆ ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್ ಹನುಮಂತ ಅವರು ಟಿಕೆಟ್ ಟು ಫಿನಾಲೆ ಗೆದ್ದರು, ಆಮೇಲೆ ಸೀಸನ್ನ ಕಪ್ಪು ಗೆದ್ದರು. ಈ ಬಿಗ್ ಬಾಸ್ ಸೀಸನ್ 19ನಲ್ಲಿ ಗೌರವ್ ಖನ್ನ ಟಿಕೆಟ್ ಟು ಫಿನಾಲೆ ಗೆದ್ದರು, ಅವರು ಕಪ್ ಎತ್ಕೊಂಡು ಹೋದರು. ಮತ್ತು ತೆಲುಗು ಸೀಸನಲ್ಲಿ ಈ ಸೀಸನ್ ಬಿಗ್ ಬಾಸ್ ಸೀಸನ್ 9 ತೆಲುಗಲ್ಲೂ ಪವನ್ ಕಲ್ಯಾಣ್ ಪಡಾಲ ಅವರು ಬಿಗ್ ಬಾಸ್ನ ಟಿಕೆಟ್ ಟು ಫಿನಾಲೆ ಗೆದ್ದರು, ಅವರು ಸೀಸನ್ನ ಕಪ್ ಎತ್ಕೊಂಡು ಹೋದರು. ಈ ಗಿಲ್ಲಿ ಗೆಲ್ತಾನ ಟಿಕೆಟ್ ಟು ಫಿನಾಲೆ. ಟಿಕೆಟ್ ಟು ಫಿನಾಲೆ ಗಿಲ್ಲಿ ಗೆಲ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಕಪ್ ಮಾತ್ರ ಹೊತ್ಕೊಂಡು ಹೋಗ್ತಾನೆ ಅಂತ ಹೇಳ್ಬೋದು. ಗೈಸ್, ಬಿಗ್ ಬಾಸ್ನಲ್ಲಿ ಇನ್ನು 9 ಜನ ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ಅದರಲ್ಲಿ ಗಿಲ್ಲಿ ಒಬ್ಬ ಕ್ಯಾಪ್ಟನ್. ಹಂಗಂದರೆ ಅವನು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರಲ್ಲ. ಅಂದರೆ 8 ಜನ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರ್ತಾರೆ. ಡೈರೆಕ್ಟಾಗಿ ಬಿಗ್ ಬಾಸೇ ಮಾಡ್ತಾರೋ ಇಲ್ಲಾಂದರೆ ಕಂಟೆಸ್ಟೆಂಟ್ಸ್ ಅವರವರೇ ನಾಮಿನೇಟ್ ಮಾಡ್ಕೊತಾರೋ ಗೊತ್ತಿಲ್ಲ. ಆದರೆ 8 ಜನನು ಬಿಗ್ ಬಾಸ್ ನಾಮಿನೇಷನ್ ಹಾಕ್ತಾರೆ, ಇಲ್ಲ ಇದ್ದೇ ಇರ್ತಾರೆ. ಅದರಲ್ಲಿ ಈ ವಾರ ಫಿನಾಲೆ ವೀಕ್ ಇರೋದ್ರಿಂದ ಡಬಲ್ ಎಲಿಮಿನೇಷನ್ ಅಂತೂ ಆಗಲ್ಲ. ಈ ವಾರದಲ್ಲಿ 1 ಎಲಿಮಿನೇಷನ್, ನೆಕ್ಸ್ಟ್ ವಾರದಲ್ಲಿ 1 ಎಲಿಮಿನೇಷನ್, ಆಮೇಲೆ ಮಿಡ್ ವೀಕ್ ಎಲಿಮಿನೇಷನಲ್ಲಿ ಒಬ್ಬರು, ಅದಾದಮೇಲೆ ಫಿನಾಲೆಗೆ 6 ಜನ ಹೋಗ್ತಾರೆ. ಮತ್ತು ಈ ವಾರದ ಟಿಕೆಟ್ ಟು ಫಿನಾಲೆ ವೀಕ್ನಲ್ಲಿ ಯಾವ ಥರ ಟಾಸ್ಕ್ಗಳು ಕೊಡ್ಬೋದು ಅಂದರೆ ಮೆಂಟಲ್, ಫಿಸಿಕಲ್ಲು, ಕಾಮಾಗಿರೋದು, ಅಜಿಲಿಟಿ, ಬ್ಯಾಲೆನ್ಸಿಂಗು, ಈ ಥರ ಟಾಸ್ಕ್ಗಳು ಕೊಡ್ಬೋದು. ಅಂದರೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಆಡಿ ಗೆಲ್ಲುವಂಥ ಟಾಸ್ಕ್ಗಳು, ಯಾರಿಗೂ ಇನ್ಇಕ್ವಾಲಿಟಿ ಆಗಬಾರ್ದಲ್ವ. ಅದಕ್ಕೆ ಎಲ್ಲ ಕಂಟೆಸ್ಟೆಂಟ್ಸ್ಗಳು ಆಡಿ ಗೆಲ್ಲಬೋದಂಥ ಟಾಸ್ಕ್ಗಳು ಕೊಡ್ತಾರೆ. ಅವರವರ ಬುದ್ಧಿ ಮತ್ತು ಚಾತುರ್ಯತೆ ಯೂಸ್ ಮಾಡಿ ಗೆಲ್ಲಬೇಕಾಗುತ್ತೆ ಟಿಕೆಟ್ ಟು ಫಿನಾಲೆ. ಇವಾಗ ನಿಮ್ಗೆಲ್ರೂ ಗೊತ್ತಿದ್ದಂಗೆ ಸ್ಪಂದನ ಅವರು ಟಾಸ್ಕ್ಗಳೇನು ಆಡ್ತಾಯಿಲ್ಲ, ವೋಟಿಂಗ್ನಲ್ಲೂ ಕಮ್ಮಿ ವೋಟ್ ಡಿಕ್ರೀಸ್ ಆಗ್ತಾನೆ ಇದೆ. ಅದನ್ನು ಹೇಳಿದ್ನಲ್ಲ, ಸೋಮವಾರ 9.5 ಇತ್ತು, ಶುಕ್ರವಾರ ಶನಿವಾರ ಬರ್ತಾ ಇದ್ದಂಗೆ 6 ಗಿಳಿದಿದೆ. ಹತ್ತಿರ 2.5% ವೋಟಿಂಗ್ ಡಿಕ್ರೀಸ್ ಆಗಿದೆ ಸ್ಪಂದನ ಅವ್ರಿಗೆ ಅಂತ. ಸ್ಪಂದನ ಅವ್ರ ಟಿಕೆಟ್ ಟು ಫಿನಾಲೆ ಗೆದ್ದರೆ ಏನಾಗ್ಬೋದು, ಬಿಗ್ ಬಾಸ್ಗೆ ಶಾಕು, ಜನಗಳಿಗೂ ಶಾಕ್ ಆಗ್ಬೋದು. TRP ಅಂತೂ ಇಕ್ಕಿರ್ಕೊಂಡು ಹೋಗ್ಬೋದು, TRP ಮಾತ್ರ. ಇನ್ನು ಗಿಲ್ಲಿ ಟಿಕೆಟ್ ಟು ಫಿನಾಲೆ ಗೆದ್ದರೆ TRP ಏನು ಬಿಗ್ ಬಾಸ್ ಮೇಲಿರೋ ಫ್ಲೋರ್ ಇರಲ್ಲ TRPಗೋಸ್ಕರ. ಮೆಂಟಲಿ, ಫಿಸಿಕಲಿ ಎಲ್ಲ ಟಾಸ್ಕ್ಗಳು ನೋಡೋದಾದರೆ ರಾಶಿಕ್ ಅವರು ಈ ವಾರದ ಟಿಕೆಟ್ ಟು ಫಿನಾಲೆ ಗೆಲ್ಬೋದು. ಇನ್ನು ಹುಡುಗರಲ್ಲಿ ಬಂದರೆ ಧನುಷು, ರಘು ಇಬ್ಬರಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅನಿಸ್ತೈತೆ. ಯಾಕಂದರೆ ಸೂರಜ್ ಅವರ ಮೇಲೆ ರಘು ಮತ್ತು ಧನುಷ್ ಅವ್ರ ಫೈಟು ಟಿಕೆಟ್ ಟು ಫಿನಾಲೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾರು ಗೊತ್ತು, ಗಿಲ್ಲಿನೂ ಗೆಲ್ಬೋದು ಅನಿಸುತ್ತೆ, ತಲೆ ಉಪಯೋಗಿಸಿದ್ರೆ. ಅವ್ನು ಬುದ್ಧಿವಂತ, ನಿಮಗೆಲ್ಲರೂ ಗೊತ್ತಿದ್ದಂಗೆ. ಟಿಕೆಟ್ ಟು ಫಿನಾಲೆ ಎಲ್ಲ ಟಾಸ್ಕ್ಗಳ ಬಗ್ಗೆ, ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮತ್ತು ವೋಟಿಂಗ್ ರಿಸಲ್ಟ್ನ ಬಗ್ಗೆ ಯಾವ್ದಾರ ಡೀಟೇಲ್ಸ್ ಬೇಕಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಡೀಟೇಲ್ಸ್.